ನಟ ದರ್ಶನ್, ಪವರ್ ಸ್ಟಾರ್ ಪುನೀತ್, ಕಿಚ್ಚ ಸುದೀಪ್ ಅಭಿಮಾನಿಗಳ ಜಟಾಪಟಿ ನಡೀತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ನಡೆದಿದ್ದ ವಿಚಾರಣೆಯನ್ನ ಉಲ್ಲೇಖಿಸಿ ಪೋಸ್ಟ್ಗಳನ್ನು ಮಾಡಲಾಗ್ತಾ ಇದೆ. ನಟ ದರ್ಶನ್, ದಿವಂಗತ ಪುನೀತ್ ರಾಜ್ಕುಮಾರ್, ಭಾರತದ ಸಾಮಾನ್ಯ ನಾಗರಿಕನಿಗೆ ಸುಪ್ರೀಂ ಕೋರ್ಟ್ ಆಶಾ ಕಿರಣ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಎಂದು ನಟಿ ರಮ್ಯಾ ಒಂದು ಕಡೆ ಪೋಸ್ಟ್ ಮಾಡ್ತಾರೆ. ಮಹಿಳೆಗೆ ಅಶ್ಲೀಲ ಫೋಟೋ ಕಳುಹಿಸಿದ್ದನ್ನು ಸಮರ್ಥಿಸಿಕೊಳ್ತೀರಾ? ನಟಿ ರಮ್ಯಾಗೆ ಪ್ರಶ್ನೆ ಕೇಳಿರುವ ನಟ ದರ್ಶನ್ ಅಭಿಮಾನಿಗಳು. ನಟಿ ರಮ್ಯಾ ಪೋಸ್ಟ್ ಬೆಂಬಲಿಸಿ ಪವರ್ ಸ್ಟಾರ್ ಪುನೀತ್ ಅಭಿಮಾನಿಗಳ ಪೋಸ್ಟ್. ದರ್ಶನ್ಗೆ ಶಿಕ್ಷೆ ಆಗಬೇಕು ಅಂತ ಹೇಳಿಲ್ಲ, ಆದರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ. ಸ್ವಲ್ಪ ಪೊಲಿಟಿಕಲ್ ಆಂಗಲ್ ಬೇಕ್ರಿ. ನಟಿ ರಮ್ಯಾ, ಶಿ ಈಸ್ ಎ ಪೊಲಿಟಿಷಿಯನ್. ಆಕೆಯ ಹೇಳಿಕೆಗಳಿಗೆ ಒಂದು ಸ್ವಲ್ಪ ರಾಜಕೀಯ ಬಣ್ಣ ಇಲ್ದಲೇ ಇದ್ರೆ ಅದಕ್ಕೇನು ಕಿಕ್ಕಿದೆ? ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ಭರವಸೆ ಮೂಡಿದೆ ಅನ್ನೋದ್ರಲ್ಲಿ ತಪ್ಪೇನಿದೆ? ನಟ ದರ್ಶನ್ ಕರ್ನಾಟಕದಲ್ಲಿ ಯಾವುದಾದರೂ ಜಿಲ್ಲೆಗೆ ಸೇತುವೆ ಬೇಕು ಅಂತೇಳಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಿ ಅಲ್ವಲ್ಲ ಜೈಲಿಗೆ ಹೋಗಿರೋದು. ಪಾಪ ದುಡ್ಕಣ ತಿನ್ಕಣ ಓಡಾಡ್ತಿದ್ದಂಥ ರೇಣುಕಾಸ್ವಾಮಿ ನೆಟ್ಟಿಗೆ ಊದಿದ್ರೆ ಬೀಳ್ತಾ ಇದ್ದ ಆತನನ್ನು ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ನಲ್ಲಿ ಒಳ್ಳೆ ಉಳ್ಳಾಗಡ್ಡಿನ ಕಾಲ್ ಕೆಳಗೆ ಹಾಕೊಂಡು ತುಳು ಸಾಯಿಸಿ ಆ ಪ್ರಕರಣದ ಆರೋಪವನ್ನು ಹೊತ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ. ನಿಮ್ಮ ದೃಷ್ಟಿಗೆ ಡಿ ಬಾಸು, ನಮ್ಮ ದೃಷ್ಟಿಗೆ ಒಂದು, ಅಥವಾ ನ್ಯಾಯದ ದೃಷ್ಟಿಗೆ, ನ್ಯಾಯಾಲಯದ ದೃಷ್ಟಿಗೆ ಕೊಲೆ ಪ್ರಕರಣದ ಆರೋಪ. ಆ ಪ್ರಕರಣದ ಅಂತಿಮ ತೀರ್ಪನ್ನು ಈಗಾಗಲೇ ನ್ಯಾಯಾಲಯ ಕಾಯ್ದಿರಿಸಿದೆ. ಈ ಸಂದರ್ಭದಲ್ಲಿ ನಟಿ ರಮ್ಯಾ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ನಟ ದರ್ಶನ್ ಅನ್ನೋ ಪ್ರತ್ಯೇಕ ಉಲ್ಲೇಖ ಎಲ್ಲೂ ಇಲ್ಲ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ಭರವಸೆ ನನಗೆ ಮೂಡ್ದಂಗೆ ಕಾಣ್ತಾ ಇದೆ ಎನ್ನುವಂಥ ಒಂದು ಸಾಲು. ಅದರಲ್ಲಿ ತಪ್ಪೇನಿದೆ? ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ನಡೆದಿದ್ದಂಥ ವಿಚಾರಣೆಯನ್ನು ಉಲ್ಲೇಖಿಸಿ ಪೋಸ್ಟ್ ಮಾಡಲಾಗಿತ್ತು. ಭಾರತದ ಸಾಮಾನ್ಯ ನಾಗರಿಕನಿಗೆ ಸುಪ್ರೀಂ ಕೋರ್ಟ್ ಆಶಾ ಕಿರಣ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಎಂದು ನಟಿ ರಮ್ಯಾ ಪೋಸ್ಟ್. ಮಹಿಳೆಗೆ ಅಶ್ಲೀಲ ಫೋಟೋ ಕಳುಹಿಸಿದ್ದನ್ನು ಸಮರ್ಥಿಸಿಕೊಳ್ತೀರಾ? ನಟಿ ರಮ್ಯಾಗೆ ಪ್ರಶ್ನೆ ಕೇಳಿರುವಂಥ ನಟ ದರ್ಶನ್ ಅಭಿಮಾನಿಗಳು. ಇನ್ನು ನಟಿ ರಮ್ಯಾ ಪೋಸ್ಟ್ ಬೆಂಬಲಿಸಿ ಪವರ್ ಸ್ಟಾರ್ ಪುನೀತ್ ಅಭಿಮಾನಿಗಳ ಪೋಸ್ಟ್, ಅಂದರೆ ರೀಪೋಸ್ಟ್, ಕೌಂಟರ್ ಪೋಸ್ಟ್. ದರ್ಶನ್ಗೆ ಶಿಕ್ಷೆ ಆಗಬೇಕು ಅಂತ ಹೇಳಿಲ್ಲ, ಆದರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ. ಇದರಲ್ಲಿ ತಪ್ಪೇನಿದೆ ಎನ್ನುವಂತಹದ್ದು ಎರಡು ಏನಂತೀರಾ ಸ್ಟಾರ್ ಫ್ಯಾನ್ ಬೇಸ್ಗಳ ನಡುವೆ ನಡೀತಾ ಇರತಕ್ಕಂತಹ ಕೌಂಟರ್ ಎನ್ಕೌಂಟರ್ಗಳು. ಒಂದು ಕಡೆ ನಟಿ ರಮ್ಯಾ ಪರ ಬ್ಯಾಟ್ ಬೀಸ್ತಾರೆ, ಮತ್ತೊಂದು ಕಡೆ ದರ್ಶನ್ ಪರ ಅವರ ಅಭಿಮಾನಿಗಳು. ಪರಸ್ಪರ ಆರೋಪ ಪ್ರತ್ಯಾರೋಪಗಳ ಟೀಕಾ ಪ್ರಹಾರಗಳು ನಡೀತಾ ಇದೆ. ಇದು ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಅಭಿಮಾನಿಗಳ ನಿರ್ಧಾರಗಳನ್ನು ಈ ರೀತಿಯಲ್ಲಿ ನೋಡಬಹುದಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.